ಆ ಸಿಂಗಲ್ ರೋಡ್ ಬಿಟ್ಟು ಈ ರೋಡ್ ನೋಡ್ಗುರು ಗ್ಯಾಸ್ ಲೀಕ್ ಆಗಕ್ಕೆ ಹೊಸ ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಮ್ಮೂರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಗಾಡಿ ಲೋಡಿಗೆ ಕಳಿಸಿದ್ದೆ, ಲೋಡಾಗಿ ಬಂದಿತ್ತು. ದುರ್ಗದಾಗ ಸಿಕ್ಕಾಪಟ್ಲೆ ಕೆಲಸ ಇತ್ತು, ಟೈರ್ ಚೇಂಜ್ ಮಾಡಿದ್ವಿ. ಈ ಗಾಡಿದು ಬಿಚ್ಚಿ ಆ ಗಾಡಿದು ಬಿಚ್ಚಿ ನಮ್ಮದೊಂದು ಟಚ್ ಆಗಿರೋ ಗಾಡಿ ಇತ್ತು, ಅದ್ರಾಗೆ ಒಂದು ಜೊತೆ ಹೊಸ ಟೈರ್ ಇದ್ವು, ಬಿಚ್ಚಿಗೆ ಬಂದೆ. ಯಾಕಂದರೆ ನಾವು ತುಂಬ ಲಾಂಗ್ ಹೊರಟಿದ್ದೀವಿ. ಹಂಗಾಗಿ ನೋಡಿ, ಇಲ್ಲಿಂದ 114 ಕಿಲೋಮೀಟ್ರ್ ಹೊಸಪೇಟೆ, ಸೋಲಾಪುರ 400 ಇರೋದು. ಬಂದ್ವಿ, ಇನ್ನೇನೆಲ್ಲ ಫುಲ್ ಗಲೀಜಾಗಿದ್ವಿ. ನಮಗೆ ಸಾಕಾಗ್ಬಿಟ್ಟಿತ್ತು ವೀಡಿಯೋ ಮಾಡೋದು ಇನ್ನೇನು ಅಂತೇಳಿ ಅವೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಫುಲ್ ಟ್ಯಾಂಕ್ ಮಾಡಿಸಿ ಡೆಫ್ ಹಾಕಿರಲಿಲ್ಲ. ಗಾಡಿ ಶೋರೂಮಿಗೆ ಬಿಟ್ಟಿದ್ರು. ನಾನು ಊರಿಗೆ ಹೋಗಿದ್ದೆ. ಬಂದು 12 ಗಂಟೆಗೆ ಟೈರೆಲ್ಲ ಚೇಂಜ್ ಮಾಡ್ಕೊಂಬಂದು ಇವಾಗ ಸ್ನಾನ ಮಾಡ್ಕೊಂಡು ಊರಿಂದ ಹೊರಟಿದ್ದೀವಿ. ಜೊತೆಗೆ ಒಬ್ಬನಿಗೆ ಕರ್ಕೊಬಂದಿನಿ. ಇವ್ನು ಯಾರಂದರೆ ನಮ್ಮ ಫ್ರೆಂಡೇ, ಅಂದರೆ ಇವನು ರಿಜೆಕ್ಟ್ ಪೀಸ್ ಅಂತಾರೆ ಇವನ್ನ. ಅಷ್ಟು ದೂರ ಒಬ್ಬನೇ ಇನ್ನೇನು ಹೋಗೋದು ಅಂತೇಳಿ, ಹೆಂಗೇನಾಗಲಿ ಜೊತೆಗಿರಲಿ ಅಂತೇಳಿ ಕರ್ಕೊಬಂದಿನಿ. ಯಾಕಂತೀರ, ಇವನು ನಮ್ಮ ಫ್ರೆಂಡೇ. ಒಬ್ಬನಿಗೆ ಜೊತೆಗೆ ಬೇಜಾರಾಗ್ತತೆ, ಬಾವು ಹೋಗೋಣ ಅಲ್ಲ ಬರ್ತೀನಿ, ನಾನು ಬರ್ತೀನಿ, ಊರಾಗ ಬೇಜಾರಾಗ್ತತೆ. ನಾನು ಇವನು ಗಾಡಿ ಬಿಟ್ಟಿದ್ದಾನೆ ಒಂದು 5-6 ವರ್ಷದಿಂದ. ಅದಕ್ಕೆ ಬರ್ತೀನಿ ಅಂದ ಕರ್ಕೊಂಡು ಹೊಲ್ಟೀನಿ. ಇವಾಗಿನ್ನ ಊರಾಗ್ಲಿದ್ದ ಹೊಲ್ಟಿ ನೋಡಿ, ಊರಕ್ಕೆ ಬಂದು ವೀಡಿಯೋ ಚಾಲೂ ಮಾಡಿದ್ದು. ಕಮೆಂಟ್ ಒಂದು 2-3 ವೀಡಿಯೋದಾಗ ಕಮೆಂಟ್ ಬಾಕ್ಸಾಗ ಕೇಳಿದ್ರಿ, ಸ್ವಂತ ಬರಲಿಲ್ಲಲ್ಲ ಯಾಕಂತೇಳಿ. ಸ್ವಂತ ಫೋನ್ ಮಾಡಿದರೆ ಫೋನ್ ತೆಗಿತಾ ಇಲ್ಲ ಅವನು. ನನ್ನ ಫೋನು 2 ದಿವಸ ಕಂಟಿನ್ಯೂ ಮಾಡಿದೆ ಗುರು. ಕಮ್ಮಿ ಅಂದ್ರೆ ಒಂದು 20 ಸಲ ಫೋನ್ ಮಾಡಿದ್ದೀನಿ. ಅವ್ನು ನನಗೆ ರೆಸ್ಪಾನ್ಸ್ ಮಾಡಿಲ್ಲ. ಹಂಗಾಗಿ ನಾನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ರೆಸ್ಪಾನ್ಸ್ ಮಾಡ್ದಿದ್ಮೇಲೆ ಮತ್ತಿನ್ನೇನಂತೇಳಿ ನಾನು ಊರಿಗೆ ಹೋಗಿದ್ದೆ. ಅವಾಗ ನನ್ನ ಗಾಡಿ ಇಲ್ಲೇ ಮನೆ ಹತ್ರನೇ ಇತ್ತು, ಡಾಬೋದಾಗಲಿ. ಹಿಂಗೆ ಲೋಡ್ ಬಂದತೆ ಅಂದರೆ ನಮ್ಮ ಮಾಲಕರು, ಸರಿ ಆಯ್ತು ಗಾಡಿ ಕಳಿಸು ಲೋಡಿಗೆ ಅಂದೆ. ತಾಂಬ ಅಂದ. ಇಲ್ಲಣ್ಣ ನಾನು ಹಿಂಗೆ ಹೊರಗಡೆ ಬಂದಿದ್ದು ಅನ್ನೋದಕ್ಕೆ ಸರಿ ಆಯ್ತು ಅಂತೇಳಿ ಯಾರಿಗೋ ಕರ್ಕೊಬಂದು ಗಾಡಿ ಲೋಡಿಗೆ ಕಳಿಸಿದ್ರು. ನಮ್ಮ ಫ್ರೆಂಡ್ ಲೋಡಿಗೆ ಹೋಗಿರಲಿಲ್ಲ, ಯಾಕಂದರೆ ನಮ್ಮ ಹುಡುಗ ಇರಲಿಲ್ಲ. ಅಲ್ಲಿ ಹೋಗಿ ಲೋಡ್ ಮಾಡ್ಕೊಬಂದು ನಿಲ್ಲಿಸಿದ್ರು. ನಾನು ಹೊರಟಿದ್ದೀನಿ ನೋಡಿ. ನಮ್ಮ ಪ್ರಯಾಣ ರಾಷ್ಟ್ರ ರಾಜಧಾನಿ ಕಡೆಗೆ ಹೊರಟಿದ್ದೀವಿ. ನಾನು ಅಲ್ಲಿಗೆ ಹೋಗ್ದ ಹೆಚ್ಚು ಕಮ್ಮಿ ಒಂದು 3 ವರ್ಷ ಆಗಿತ್ತು. 3 ವರ್ಷ ಅಂದರೆ ಈ ಗಾಡಿ ಬಂದಾಗಲಿದ್ದಾನು ಹೋಗಿಲ್ಲ ಗುರು. ನಾನು ಈ ಗಾಡಿ ಹೋಗಿ ಬಂದತೆ, ನಾನು ಹೋಗಿಲ್ಲ. ಇಲ್ಲೊಂದು ಟ್ಯಾಗ್ ಕಾಣ್ತಿದೆ ನೋಡಿ, ಟ್ಯಾಗ್ ತೋರಿಸ್ತೀನಿ ನಿಮಗೆ. ಈ ಟ್ಯಾಗ್ ಇದೆಯಲ್ಲ, ಇದು ಡೆಲ್ಲಿದೆ ಟ್ಯಾಗು. ಅವಾಗಿನ ನಾನು ಹೋಗಿಲ್ಲ, ಏನಿಲ್ಲ. ಮೊನ್ನೆ ತಿಪ್ಪೇಶೀಸ್ ಅಂತ ಹೋಗಿದ್ರು, ಅವನು ಹೋಗಿ ಬಂದಿದ್ದೆ ಲಾಸ್ಟ್. ಅವತ್ತಿಂದ ಬಂದೇ ಇಲ್ಲ ಗಾಡಿಗೆ. ಅದಕ್ಕೆ ನಾನು ಇನ್ನೇನು ಮೇಲೆ ಫೋನ್ ಮಾಡೋದು, ಎಷ್ಟು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲಿಲ್ಲ ಗುರು. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಅಲ್ಲಿಗೂ ಒಬ್ಬನೇ ಒಂದು 2 ಟ್ರಿಪ್ ಮಾಡಿದೆ MP ಗೆ. ಇವಾಗ ಸೋಲಾ ರೈಡ್ ಹೋಗೋಣ ಅಂತೇಳಿ, ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಮೊನ್ನೆ ನಮ್ಮ ಪುತ್ತೂರ್ನೇರು ಇಮ್ರಾನ್ ಅಂತೇಳಿ ಮೆಸೇಜ್ ಹಾಕಿದ್ರು, ಲಾಂಗ್ ಟ್ರಿಪ್ ಮಾಡಿ ಡೆಲ್ಲಿ ಲೇ ಲಡಾಖ್ ಮಾಡಿ ಅಂತ ಹಾಕಿದ್ರು. ನಮ್ಮದು 16 ವೀಲು ಲೇ ಲಡಾಖಿಗೆ ಹೋಗಲ್ಲ, ಮಾಲಕರನ್ನು ಕಳಿಸಲ್ಲ. ಯಾಕೆ ಕಳಿಸಲ್ಲ ಏನಿಲ್ಲ ಅಂತೇಳಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಮ್ಗೆ ಯಾಕೆ ವರ್ಕೌಟ್ ಆಗೋಲ್ಲ ಏನಿಲ್ಲ ಅಂತೇಳಿ. ಇವಾಗಿನ್ನ ಹೊರಟಿದ್ದೀನಿ. ನೈಟು ನಾವು ಆ್ಯಕ್ಚುಲಿ ನಿನ್ನೆನೇ ಹೋಗ್ಬೇಕಾಗಿತ್ತು. ನಿನ್ನೆ ಯಾಕಂದರೆ ಹೋಗಲಿಲ್ಲ ನಾನು. ರಾತ್ರಿ ಗಾಡಿ ಬಂದಿದ್ದೆ 12 ಗಂಟೆ ಆಗಿತ್ತು. ಅಷ್ಟೊತ್ತಿನಾಗ ಇನ್ನೇನೋ ನಾನು ದುರ್ಗದಿಂದ 100 ಕಿಲೋಮೀಟ್ರ್ ಇದ್ದೆ, ದೂರ ಇದ್ದೆ. ನಮ್ಮ ಮಾಲಕ್ರಿನೇ ಸುಮ್ಮನೆ ಆದರು. ಇವೊಂದು ಮಾತು ಹೇಳಿದೆ, ಬಿಡೋಣ ಆಯಿತು ನಾಳೆ ಹೋಗ್ತೀನಿ ಅಂತಂದೆ. ಸರಿ ಆಯ್ತಂತ ಒಪ್ಕೊಂಡ್ರು ಒಂದೇ ಮಾತಿಗೆ. ಬೆಳಗ್ಗೆ ಬಂದು ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀವಿ. ಅಂದರೆ ನನಗೊಂದು ಜೊತೆ ಟೈರ್ ಬೇಕಾಗಿತ್ತು. ಆ ಗಾಡಿಯಲ್ಲಿರೋ ಬಿಚ್ಚಿ ಹಾಕುವಂತಂದರು. ಆ ಗಾಡಿ ರೆಡಿ ಹಾಕಿ ಇನ್ನೊಂದು 15-20 ದಿನ ಆಗ್ಬೋದು. ಹಾಗಾಗಿ ಗಾಡಿಯಲ್ಲಿರೋ ಟೈರ್ ಬಿಚ್ಚಿ ಹಾಕ್ಕೊಂಡಿದ್ದು. ಇಲ್ಲಾಂದರೆ ಗಾಡಿ ರನ್ನಿಂಗ್ ಟೈರ್ ಬಿಚ್ತಿದ್ದಿಲ್ಲ ನಾನು. ವಾತಾವರಣ ನೋಡಿ ಹೆಂಗಿದೆ. ಪಾಪ ತಿಪ್ಪೇಶಿ ಒಬ್ಬನೇ ಹೋಗಿದ್ದ MP ಎಲ್ಲ ಗುರು. ಛತ್ತೀಸ್ಗಢ ಹೋಗಿದ್ದ, ರಾಯ್ಪುರ್ಗೆ. ಅಲ್ಲಿಂದ ದುರ್ಗಕ್ಕೆ ಬಂದಾನೆ. ಖಾಲಿ ಆಗೈತಿಲ್ಲ ಗೊತ್ತಿಲ್ಲ, ನಾನು ಫೋನ್ ಮಾಡಿಲ್ಲ. ನಿನ್ನೆ ಬರ್ತಾಯಿದ್ನಿ ಅಂತ ಹೇಳಿದ್ದ. ಮೋಸ್ಟ್ಲಿ ಇವತ್ತು ಬಂದಿರ್ಬೋದೇನೋ, ನೋಡೋಣ. ಬನ್ನಿ ಮುಂದೆ ಹೋಗಿ ಸಿಗೋಣ. ಊರಿಗೆ ಬೈಪಾಸಾಗಿ ಬರ್ತಿದ್ದೆ ಗುರು. ಒಬ್ಬರು ಕಾರ್ನಾಗ ನೋಡಿ ಕೈ ಅಂದರು. ಯಾರು ಕೈ ಅಂತಾರಂತ ನೋಡಿದರೆ ಅವರು ನಮ್ಮ ಸಬ್ಸ್ಕ್ರೈಬರು ಸಿಲ್ಲೂನರಂತೆ. ಅವ್ರ ಜೊತೆಗೆ ಒಂದು ವೀಡಿಯೋ ತಗೊಳ್ಳೋದಂತಿದೆ. ಅವರು ಬೇಡ ಸಾಕು, ನೀವು ನಿಲ್ಲಿಸಿ ಮಾತಾಡ್ತಿದ್ದೆ ಖುಷಿ ಆಯ್ತು ನಮಗೆ ಅಂತ ಹೇಳಿದರು. ಅವ್ರದ್ದು ಗಾಡಿ ಇತ್ತಂತೆ, ಎಲ್ಲೋ ದಾವಣಗೆರೆ ಹೋಗಿದ್ರಂತೆ. ಹಂಗೆ ಬಂದರು. ನಾವು ಯಾರಂತ ನೋಡಿದ್ವಿ. ಅವಾಗ ಕೈ ಅಂತೂ ಈ ಥರ ಸಿಗ್ನಲ್ ತೋರಿಸಿದ್ರು ನಮಗೆ, T ಸಿಗ್ನಲ್ಲು. ಆಯ್ತು ಅಂತೇಳಿ
ರಪ್ಪನಂಗೆ ಸೈಡ್ಗೆ ಹೇಳಿದ್ವಿ. ಟೀ ಕುಡಿದು ಬಂದ್ವಿ. ಅಣ್ಣವ್ರು ಹೋದ್ರು. ಸಿನ್ನೂರು ಅಂತ ಅಣ್ಣಾರ್ದು ಗಿಡ ತಗೊಂಡಿಲ್ಲ. ಇವಾಗ ಶಿವಪುರ ಫಾರೆಸ್ಟ್ನಾಗ ಹೋಗ್ತಾ ಇದ್ವಿ ನೋಡಿ. ಇನ್ನು ಫಾರೆಸ್ಟ್ ಎಂಟ್ರಿನೇ ಆಗ್ತಿರೋ ಶಿವಪುರ. ಕೂಡ್ಲಿಗೆ ದಾಟಿದ ಮೇಲೆ ಕರೆಕ್ಟ್ 6:15 ಆಗೈತೆ ನೋಡಿ. 5:15 ಊರಿಂದ ಹೊರಟಿದ್ದು. 5 ಗಂಟೆನ 5:15 ಆಗಿತ್ತು ಊರಿಂದ ಹೊರಟಾಗ. ನಮ್ಮ ಗೆಳೆಯ ಇವಾಗ ಎದ್ದು ಕೂತ್ಕೊಂಡ ನೋಡ್ರಿ. ನೀವು ಮೊನ್ನೆ ಒಂದ್ಸಲಿ ನೋಡ್ಬಿಡ್ರಿ, ಎಲ್ಲಾದ್ರೂ ನೋಡಿದ್ರೆ ಕಂಡಿಡೀರಿ. ಒಂದು ಟ್ರಿಪ್ ಅಹಮದಾಬಾದ್ನಾಗ ಬಂದಿದ್ದ ಇವನು, ಅವಾಗ ಕರ್ಕೊಂಡು ಹೋಗಿದ್ದೆ. ಅವಾಗಂತೂ ಚೆನ್ನಾಗಿ ರೇಟ್ಸ್ಬಿಟ್ಟಿದ್ದು ಹಿಂಗೆ ಓಟಿ ಪಾಕೆಟ್ ಅಂತೇಳಿ. ಇವಾಗ ಬಂದಾನೆ. ಅವಾಗ ಬಂದಾನ. ಟೋಲ್ ಗೇಟಾಗಿ ನಿಲ್ಲಿಸ್ತು ಬಾ. ಇನ್ನೊಂದು 3 ಕಿಲೋಮೀಟ್ರ್ ಟೋಲ್ ಗೇಟ್ ಐತೆ. ಅವಾಗ ಬಂದೋದನ್, ಇವಾಗಲೇ ಬಂದಿರೋದು ನೋಡಿ. ಟೋಲ್ ಗೇಟಾಗಿ ಹೋಗಿ ನಿಲ್ಲಿಸಿ ಟೈರ್ ಗೀರ್ನಾಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಹೋಗೋದು. ಬನ್ನಿ ಮುಂದೆ ಸ್ನೇಹಿತರೆ. ಇವಾಗ ಜಸ್ಟು ಇಳ್ಕಲ್ ಟೋಲ್ ಗೇಟ್ ಬರುತ್ತಲ್ಲ, ಟೋಲ್ ಗೇಟ್ ದಾಟಿ ಬಂದೆ. ಯಾಕೋ 9 ಗಂಟೆಗೆ ನಿದ್ದೆ ಬಂದಂಗೆ ಆಗ್ತೈತೆ. ಇನ್ನು ನಮ್ಮದು ಜರ್ನಿ ನೋಡಿದರೆ ಸಿಕ್ಕಾಪಟ್ಲೆ ದೂರ ಐತೆ. ಇನ್ನು ನಮ್ಮ ಹುಡುಗ ಗಾಡಿ ಓಡಿಸ್ತಾನೆ, ಅವನಿಗೆ ಕೊಡೋಣ ಅಂದರೆ ಅವ್ನು ಮಕ್ಕೊಂಬಿಟ್ಟಿದ್ದಾನೆ. ಅವನಿಗೆ ಕೊಟ್ಟರೆ ಸೀದಾ ಬಾರ್ಡ್ರಿಗೆ ಹೋಗಿ ಎಬ್ಬರಿಸ್ತಾನು ಅಂದ. ನೋಡೋಣ ಬಾರಪ್ಪ ಅಂದೆ. ಇನ್ನು ನಾವು ಎಲ್ಲಂದರೆ ಆಲ್ಮಟ್ಟಿ ಹತ್ರ ಹೋಗಿ ಇದು ತಗೊಂಬಕ್ಕೂರು, ಏನು ಹೇಳಿ, ಗ್ಯಾಸು ಸಿಲಿಂಡ್ರು ಮತ್ತು ಅಕ್ಕಿ ತಗೊಂಬ, ರೇಷನ್ ತರಕಾರಿ ತಗೊಂಬ. ತರಕಾರಿ ಬೇಡ, ತರಕಾರಿ ನಾಳೆ ಬೆಳಗ್ಗೆ ಎಲ್ಲ ತಗೊಂಡ್ರಾತು. ಇವಾಗ ಸದ್ಯಕ್ಕೆ ಅಕ್ಕಿ, ಸಿಲಿಂಡ್ರ್ ತಗೊಂಬೇಕು, ರೇಷನ್ನು ಇಷ್ಟು ತಗೊಂಬೇಕು. ಏನೂ ಇಲ್ಲ ಗಾಡೀಲಿ. ಏನೊಂದು 2 kg ಇದಾವೆ ಅಷ್ಟೇ ಅಕ್ಕಿ. ನಾನು ತಿಪ್ಪೇಶಿ ನಾನು ತಗೊಂಡಿದ್ದೆ. ಸಿಲಿಂಡ್ರ್ನಾಗ ಏನಾಯ್ತಂದರೆ, ನಾನು ರಜಾ ಹೋಗಿ ಬಂದಮೇಲೆ ಗ್ಯಾಸ್ ತುಂಬಿಸಿ ಮೇಲೆ ಇಕ್ಕಿದ್ದೆ. ಸಿಲಿಂಡ್ರ್ ಲೀಕ್ ಆಗ್ತೈತೆ. ಎಲ್ಲಿ ಲೀಕ್ ಆಗ್ತೈತೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ರೆಡಿ ಮಾಡಿಸಿದ್ರು, ನೆಗ್ಲೆಟ್ರ್ ಹಾಕಿದ್ರೂ ಸ್ಮೆಲ್ ಬರ್ತೈತೆ, ಗ್ಯಾಸ್ ಲೀಕ್ ಆಗ್ತೈತೆ. ಅದಕ್ಕೆ ಮೇಲೆ ಹಾಕಿದ್ದೆ ಗ್ಯಾಸು. ನಾನು ಮೊನ್ನೆ ರಾಮ್ಟೆಕ್ನಾಗೆ ಬೂಸ ಲೋಡಿಗೆ ಹೋದಾಗ ಇದು ಆಮ್ಲೆಟ್ ಮಾಡೋಣ ಅಂತೇಳಿ ಮೊಟ್ಟೆ ತಂದಿದ್ದೆ. ಆದರೆ ಗ್ಯಾಸ್ ಇರಲಿಲ್ಲ, ಎಲ್ಲ ಫುಲ್ ಡ್ರೈ ಖಾಲಿ ಆಗ್ಬಿಟ್ಟತೆ. ಅದಕ್ಕೆ ಸಿಲಿಂಡ್ರು ಮೇಲ್ಗಡೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಹೊಸ ಸಿಲಿಂಡ್ರ್ ತಗೊಂಬಿಡೋಣ ಅಂತೇಳಿ. ಯಾಕಂತೀರ, ನಾವು ಅಡುಗೆ ಮಾಡ್ತಿರ್ತೀವಿ, ಅವಾಗ ಬಗ್ ಅಂತೇಳಿ ಕೆಳಗಡೆನ ಮೇಲ್ಗಡೆನೇ ಹತ್ಕೊಂಬಿಟ್ರೆ ಏನು ಮಾಡ್ತೀರಾ. ಅದಕ್ಕೆ ಇನ್ನೊಂದು ಏನಂದರೆ, ಅದು ನಾವು ಕೆಳಗಿಟ್ಟಿರ್ತೀವಲ್ಲ ಬಕೆಟ್ ಪಕ್ಕದಲ್ಲಿ, ಅವಾಗ ನೀರು ಬಿದ್ದು ಅದು ಎಲ್ಲ ತುಕ್ಕಿಡ್ದಂಗೆ ಆಗಿರುತ್ತೆ. ತುಕ್ಕಿಡ್ದು ಕೆಳಗೆಲ್ಲೋ ಲೀಕೇಜ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಒಟ್ಟು ಎಲ್ಲಿ ಲೀಕೇಜ್ ಆಗ್ತೈತೆ ಗೊತ್ತಿಲ್ಲ. ಗ್ಯಾಸ್ ಎಲ್ಲ ಖಾಲಿ ಆಗ್ತೈತೆ. ಅದಕ್ಕೆ ಹೊಸ ಸಿಲಿಂಡರ್ ತಗೊಂಬಿಡೋಣ ಅಂತೇಳಿ ಆಲ್ಮಟ್ಟಿ ಟೋಲ್ ಗೇಟ್ ದಾಟಿಗೆ ಎಲ್ಲ ಸಿಗುತ್ತಲ್ಲ ಅಲ್ಲೇ ನೋಡಿ. ಇವಾಗ ಇಲ್ಲಿ ಕುಷ್ಟಿಗೆ ಇಳ್ಕಲ್ ಹತ್ರ ಇದ್ದೀನಿ. ನಮ್ಮ ದುರ್ಗದ ಗಾಡಿ ಎಲ್ಲ ಇವು ಅಣ್ಣಚ್ಚಿ ಹೋಟ್ಲಾಗದಾವೆ. ಅಣ್ಣಚ್ಚಿ ಆಟ ಸೈಡಿಗೆ ಬರ್ತಾನೆ. ದುರ್ಗದ ಗಾಡಿ ಬೊಂಬೈಗೆ ಹೋಗೋವೆಲ್ಲ ಅಣ್ಣಚ್ಚಿ ಹೋಟ್ಲಾಗ ಪೊಂಗಲಿಗೆ ನಿಂತಿದ್ದಾವೆ. ನಾವು ನಿಲ್ಲಿಸ್ತಿದ್ವಿ. ನಾವು ಇನ್ನೇನು ಮನೆಯಿಂದ ಊಟ ಮಾಡ್ಕೊಂಡು ಬಂದಿದ್ದು ನಾನು 5 ಗಂಟೆಗೆ ಬರ್ಬೇಕಾದ್ರೆ. ಅದಕ್ಕೆ ಇನ್ನೇನಂತೇಳಿ ಸುಮ್ಮನೆ ಹೋಗ್ತಾ ಇದ್ವಿ. ಎಲ್ಲಿ ಖಾಲಿ ಆಗ್ತೈತೋ ಗೊತ್ತಿಲ್ಲ. ಒಟ್ಟು ಗುಡ್ಗಾಂವ್ ಅಂತೇಳಿ ಲೋಡ್ ಮಾಡಿಸಿರೋದು. ಹಾಸನ್ ಟು ಡೆಲ್ಲಿಗೆ ಲೋಡ್ ಮಾಡಿರೋದು ನಾವು. ಗುರುಗ್ರಾಮ್ ಅಂತೇಳಿ ಬರುತ್ತೆ, ಅದು ಹರಿಯಾಣ. ಇದು 16 ವೀಲು ಎಂಟ್ರಿ ಇಲ್ಲ ಮಂಡಿ, ಆಜಾದ್ಪುರ್ ಮಂಡಿಗೆ. ಯಾರು ಗುರು ಇವನು 30ರಾಗ ಹೋಗ್ತಾನೆ ಗೋಪನರ್ನಾಗ. ಇವನು ನೋಡಿದರೆ ಪಕ್ಕದಾಗ ಬಂದು ಇವಾಗ ಜೋರಾಗಿ ಹೋಗ್ತಾನೆ. ಆಜಾದ್ಪುರ್ ಮಂಡಿಗೆ ಡೆಲ್ಲಿಗೆ ಇದು 16 ವೀಲು ಎಂಟ್ರಿ ಇಲ್ಲ. ನಾವು ಲೋಡ್ ಮಾಡಿರೋದು ಗುಡ್ಗಾಂವ್ ಅನ್ನೋದು ಜಾಸ್ತಿ. ಗುರುಗ್ರಾಮ್ ಅದು ಹರಿಯಾಣದಾಗ ಬೀಳುತ್ತೆ. ಅಲ್ಲೇ ಡೆಲ್ಲಿ ಬಾರ್ಡ್ರು. ಗುರುಗ್ರಾಮ್ನಾಗ ಖಾಲಿ ಮಾಡೋದು. ನಾವು ತುಂಬಿರೋದು ಯಾವುದಂದ್ರೆ ಡ್ರೈ ತುಂಬಿದ್ದೀವಿ. ಡ್ರೈ ಶುಂಠಿಗೆ ಅಷ್ಟೊಂದು ಟೈಮಿಂಗ್ ಇರಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಆರಾಮಾಗೆ ಬನ್ನಿ ಅಂತ ಹೇಳಿದಾನೆ ನಮ್ಮ ಪಾರ್ಟಿ. ಬೆಳಗ್ಗೆ ಬೆಳಗ್ಗೆನೂ ಬಂದಿದ್ದು. ಬೆಳಗ್ಗೆಲ್ಲ ನೈಟ್ ಬಂದಿದ್ದು. ನೈಟ್ ಭಾಳ ಲೇಟಾಗಿ ಬಂದಿದ್ದು ಗಾಡಿ. ಪಾರ್ಟಿ ಇದುವರೆಗೂ ಫೋನ್ ಮಾಡಿಲ್ಲ, ಏನಿಲ್ಲ. ಟೈಮಿಂಗ್ ಆಗಿದ್ರೆ ನಾವು ಹಂಗೆ ಗಾಡಿ ನಿಲ್ಸೋಕ್ಕಾಗ್ತಿದ್ದಿಲ್ಲ, ಏನಿಲ್ಲ. ಸುಮ್ಮನೆ ಹೋಗ್ಬೇಕಾಗಿತ್ತು. ಡ್ರೈ ಮಾಲ್ ತುಂಬಿರೋದು. ಆಜಾದ್ಪುರ್ ಮಂಡಿಗೆ 16 ವೀಲಿಗೆ ಕೊಡೋದಿಲ್ಲ. ಕೊಡ್ತಾರೆ ಲೋಡಿಂಗೇನು, ಆದರೆ ಒಳಗೆ ಹೋಗೋದಿಲ್ಲ, ಏನಿಲ್ಲ. ಅದಕ್ಕೆ ನಾವು ಸುಮ್ಮನೆ ಆದ್ವಿ. ನಾವಿವಾಗ 14 ವೀಲಿಂದ ಲೋಡ್ ಮಾಡಿರೋದು. 14 ವೀಲ್ಗೆ ಹಾಕಷ್ಟೇ ಮಾಲ್ ಲೋಡ್ ಮಾಡಿರೋದು, ಡ್ರೈ ಮಾಲು. ನಮಗೆ ಇನ್ನೊಂದು ಬಂದಿತ್ತು ಎಲ್ಲಂದ್ರೆ, ಅದು ಹರಿಯಾಣ ಪಿಂಜೂರು ಅಂತೇಳಿ ಬರುತ್ತೆ, ಚಂಡೀಗಢ ಹತ್ರ. ಅಲ್ಲಿಗೆ ಬಂದಿತ್ತು, ಅದು ಕ್ಯಾನ್ಸಲ್ ಮಾಡಿದ್ವಿ ಬೇಡ ಅಂತೇಳಿ. ಯಾಕಂದರೆ ಗುರುಗ್ರಾಮ್ಗೂ ಅದಕ್ಕೂ
5,000 ಎಕ್ಸ್ಟ್ರಾ ಬಾಡಿಗೆ. ಗುರುಗ್ರಾಮಿಂದ 300 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು, ಒಂದು 5-10 ಸಾವಿರ ಬಾಡಿಗೆ ಜಾಸ್ತಿ ಆಗುತ್ತಂದ. ಅದು ಬೇಡ ಅಂತೇಳಿ ಗುರುಗ್ರಾಮ್ಗೆ ಫೈನಲ್ ಮಾಡಿದ್ದೀವಿ. ಗುಡ್ಗಾವಾಗೆ ಹೋಗ್ತಾ ಇದೆ ನೋಡಿ. ಒಂದು 2-3 ವೀಡಿಯೋದಾಗ ಕೇಳಿದ್ರಿ ಸಂತ ಬಂದಿಲ್ಲ ಅಂತೇಳಿ. ಅವ್ನು ಬರೋದೇ ಡೌಟು. ಫೋನ್ ಎತ್ತಿ ರೆಸ್ಪಾನ್ಸ್ ಮಾಡಿಲ್ಲ ಅಂದಮೇಲೆ ಬರಲ್ಲ ಅಂತ ತಿಳ್ಕೊಂಬಿಡ್ಬೇಕು ನಾವು. ಅದಕ್ಕೆ ನಾನು ಸುಮ್ಮನಾದೆ. ನೀವೆಲ್ಲ ಕೇಳ್ತಿದ್ರು ಅಂತೇಳಿ ಹೇಳಿದ್ದಷ್ಟೇ, ಇಲ್ಲಾಂದ್ರೆ ಹೇಳ್ತಿದ್ದಿಲ್ಲ ಏನಿಲ್ಲ. ಬಿಜಾಪುರ ಬಂದು 115 ಕಿಲೋಮೀಟ್ರ್ ಐತೆ ಗುರು. 115 ಹತ್ಲಾಗೊಂದು 80, 200 ಕಿಲೋಮೀಟ್ರ್ ಹೋಗೋದು ಗುರು. ಬಾರ್ಡ್ರ್ ಹತ್ರ ಹೋಗೋದು, ಅಲ್ಲಿ ತಾಚೆ ಮಾಡಿ ಬೆಳಗ್ಗೆ ಎದ್ಬಿಡೋದು, ನೋಡೋದು. ನಮ್ಮ ಹುಡುಗ ಓಡಿಸ್ತೀನಿ ಅಂದರೆ ಇನ್ನೇನು ನಡೆಯ ಅನ್ನೋದು, ಇಲ್ಲಾಂದರೆ ಬೆಳಗ್ಗೆ 5 ಗಂಟೆಗೆ ಬಿಡೋದು. ಸೀದಾ ಜಲ್ಕೆ ಬಾರ್ಡ್ರ್ ಹತ್ರ ಹೋಗೋಣ ಅಂತ ಇದ್ದೀವಿ. ಜಲ್ಕೆ ಬಾರ್ಡ್ರ್ ಹತ್ರ ಹೋಗಿ ಅಲ್ಲಿಂದ ಬೆಳಗ್ಗೆ ಬಿಡೋದು. ಇವನಿಗೆ ಕೊಡ್ತಿದ್ದೆ, ಇವನು ಡ್ರೈವರೇ. ಇವನು ಟಾಟಾ ಗಾಡಿ ಓಡಿಸಿಲ್ಲ 16 ವೀಲು. ಅದೇ ನನ್ನ ಜೊತೆಗೆ ಒಂದೇ ಟ್ರಿಪ್ ಬಂದಿದ್ದು. ಟಾಟಾ ಗಾಡಿ ಇನ್ನೂ ಅಡ್ಜಸ್ಟ್ ಆಗ್ಬೇಕಲ್ವ, ಅದಕ್ಕೆ ಬೆಳಿಗ್ಗೆ ಕೊಡೋಣ ಅಂತೇಳಿ ಸುಮ್ಮನೆ ಅದೇ. ನಿದ್ದೆ ಬರ್ತೈತೆ ಮಕ್ಕ ಅಂತೇಳಿ ಕೈ ಬಿಟ್ಟೀನಿ. ಬನ್ನಿ ನಾವು ಎಲ್ಲಿ ಅಂದರೆ ಆಲ್ಮಟ್ಟಿ ಟೋಲ್ ಹತ್ರ ಹೋಗಿ ಸಿಲಿಂಡರ್ ತಗೊಳಕ್ಕೆ ಹೋಗಿ ಸಿಗೋಣ. ನೋಡ್ಗುರು, ಗ್ಯಾಸ್ ಲೀಕ್ ಆಗಕ್ಕೆ ಹೊಸ ಸಿಲಿಂಡ್ರ್ ತಗೊಂಡಿವಿ. 700 ರೂಪಾಯಿ ಖಾಲಿ ಸಿಲಿಂಡ್ರು. ಅದಕ್ಕಿಂತ ಗ್ಯಾಸ್ ತುಂಬಿಸ್ಬೇಕು. ಕೆಂಪು ತಗೋಣ ಅಂತಿದ್ದೆ, HVದು, ಆದರೆ ಅದು ಇಲ್ಲಿಲ್ಲ. ಇವಾಗ ತಗೊಂಡು ಏನು ಮಾಡ್ತೀವಿ ಗುರು ಅದನ್ನ. ಹಂಗೆ ಒಂದು ಇದು ತಗೋಣ. चावल मिलेगा क्या? हाँ, कौन सा है? ಅಕ್ಕಿನೂ ತಗೊಳ್ಬೇಕು ಗುರು. ನೋಡಿ ತಗೋಣ. ಚಪಾತಿ ಮಾಡೋ ಐಟಮು ತವಾ ಇದ್ದಾವೆ ಇವಾಗ. ಏನು ಯಾರು ಗುರು ಇವನು? ನಾವು ಇನ್ನೂ ಕರ್ನಾಟಕದಾಗ ಇದೀವಿ ಕಣ. ಎಲ್ಲ ಒಂದು ಸ್ವಲ್ಪ ಮರ್ತು ಬಿಟ್ಟದ. ನೀವು ಹಿಂದಾಗ ಮಾತಾಡಿದ್ರೆ ಇವರೆಲ್ಲ ರಾಜಸ್ಥಾನವ್ರು ಬಂದು ಇಲ್ಲೇ ಸೆಟ್ಲ್ ಆಗ್ಯಾರ. ಹಾಂ, ಇನ್ನು ಮುಂದೆ ಒಂದು ಐತೆ, ಫುಲ್ ಅವರೇ ಇರೋದು. ಇವನ್ ತಾಣನ ಅಂತಿದ್ದೆ ಗುರು. ಇವಾಗ ಇವನ್ ಕೇಳಿದ್ರೆ ಚಪಾತಿ ಉದ್ದಕ್ಕೆ ಐಟಮ್ ಅತ್ತ ನನ್ನ ಅಂತಿದ್ದೆ ಗುರು. ಕೆಲಸ ನಡೆಯಲ್ಲ ಗುರು. ಸಿಲಿಂಡ್ರ್ ತಾಂಡೆ, ಸಿಲಿಂಡ್ರ್ 700 ರೂಪಾಯಿ ಒಟ್ಟು ಎಲ್ಲ 1,500 ಆಯಿತು. ಅವನ ಹತ್ರ ಅಕ್ಕಿ ತಾಣನ ಅಂತಿದ್ದೆ. ಅಕ್ಕಿ ಬಂದು 70 ರೂಪಾಯಿ kg ಅಂದ. ನೈಟಲ್ಲ, ಹಂಗಾಗಿ 70 ರೂಪಾಯಿ ಇವನೇ ಅವನು ಸುಮ್ಮನೆ ಟಿಪ್ಪರ್ ಹೊಡಿತಾನೆ. ಅಕ್ಕಿ 70 ರೂಪಾಯಿ kg ಅಂದ. ಬೇಡ ಬಿಡು ಅಂತೇಳಿ ಸುಮ್ಮನೆ ಬಂದೆ. ಏನಂತೇಳಿ ಮುಂದೆ ಈಗ ಒಂದು 3 kg ಅದಾವೆ. ಬೆಳಿಗ್ಗೆ ಹೆಂಗಂದ್ರು ನಗರನಾಗೆ ನಮ್ಮ ಅಕ್ಕಿ ಸಿಗ್ತವೆ. ನಗರ ಕಡಿಮಲ್ಲ ಎಲ್ಲ ಅಲ್ಲೇ ತಾಂಡ್ರಾತು. ಒಂದು 5 kg ಸುಮ್ಮನೆ ಹೋಗ್ತಾ ಇದೆ ನೋಡಿ. ನಮ್ಮದು ಸಿಲಿಂಡ್ರ್ ಇತ್ತು ಗುರು. ಸಿಲಿಂಡ್ರೇ ನಮ್ಮದು ಸರಿ ಇಲ್ಲ, ಗ್ಯಾಸ್ ಲೀಕ್ ಆಗೋದು. ಅದಕ್ಕೆ ಯಾಕೆ ಬೇಕಂತೇಳಿ ಗ್ಯಾಸು ನಾವು ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ನತ್ಕೊಂಡಿತ್ತು ಅಂತೇಳಿ ಸುಮ್ಮನೆ ಆದ್ವಿ. ಹೋಗ್ತಾ ಇದ್ದೀವಿ. ಬೆಳಿಗ್ಗೇನು ತರಕಾರಿ ತಗೊಂಡು ಅಡುಗೆ ಮಾಡ್ಕೋಬೇಕಷ್ಟೇ. ಬಾಕಿದೆಲ್ಲ ಐತೆ. ತರಕಾರಿ ಒಂದೇ ತಗೊಂಬೇಕಾಗಿರೋದು ನೋಡಿ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. The next day. ಗುಡ್ ಮಾರ್ನಿಂಗ್ ಗೆಳೆಯರೇ. ರಾತ್ರಿ ಫುಲ್ ನಿದ್ದೆ. ಊಟ ಮಾಡಿ ಇಲ್ಲಿ ಸಫರ್ ಹೋಟ್ಲಾಗ ನಿಲ್ಸಿದ್ದೆ. ನಾನು ಆ ಕಡೆ ಹೋಗೋಣ ಯೂಟರ್ನ್ ಮಾಡ್ಕೊಂಡು ನಿಲ್ಸಿದ್ನೆ. ಅಂದರೆ ಹೋಟ್ಲಿಲ್ಲ, ಅದಕ್ಕೆ ಹಿಂಗೆ ಹೋದ್ರತ್ತಂತೇಳಿ ನಿಲ್ಸಿದ್ನೆ. ನಮ್ಮ ಹುಡುಗಗೆ ಗಾಡಿ ಓಡ್ಸೋಕೆ ಕೊಡೋಣ ಅಂದರೆ ಇವನಿಗೆ ದಾರಿನೇ ಗೊತ್ತಿಲ್ಲ. ಎತ್ಲಾಗ ನಾವು ಓದ್ಗಿದ್ದಾನೆ ಅಂಥೇಳಿ ಗಾಡಿ ಕೊಡಲಿಲ್ಲ, ಏನಿಲ್ಲ. ನಾವು ರಾತ್ರಿ ಪಂಡ್ರಾಪುರ ಮೇಲೆ ಹೋಗ್ತಾಯಿತ್ತು. ಇವಾಗಲೇ ಪಂಡ್ರಾಪುರ ಮೇಲೇ ಹೋಗೋದು. ಒಂಚೂರು ಮುಂದೆ ಬಂದಿದ್ದೆ, ವಿಜಯಪುರ ದಾಟಿ. ಇಲ್ಲಿಂದ ಒಂದು ರೂಟ್ ಐತೆ, ಸೀದಾ ಮಂಗಿಗೂಡ ಹೋಗುತ್ತೆ. ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ. ಹಂಗೆ ಹೋಗೋದೆ. ಚಾ ಕುಡ್ದು ಇವಾಗ ಹೊರಟಿದ್ದೀನಿ ನೋಡಿ. ಗಾಡಿ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೀನಿ. ಎಲ್ಲ ರೆಡಿ ಮಾಡ್ತಕ್ಕಲ್ಲ ನೋಡಿ. ಹೊರಡೋದೆ ಇವಾಗ. ವೀಲ್ ಸ್ಪಾನರ್ ಒಳಗೆ ಕಿಕ್ಕಲ್ಲ ತಮ್ಮ. ಇನ್ನೇನು ಹೊರಡೋದೆ. ಬನ್ನಿ ಹೊರಡೋಣ. ನೋಡಿ ಸ್ನೇಹಿತರೆ, ಇವಾಗ ಹೈವೇಯಿಂದ ಲೆಫ್ಟಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಇದು ಪಂಡ್ರಾಪುರ್ಗೆ ಹೋಗುತ್ತೆ. ಅಂದರೆ ಬಿಜಾಪುರಿಂದ ಒಂಚೂರು ಮುಂದೆ ಬಂದು ಬರಬೇಕು.
ಅದು ಆ ಕಡೆ ಹಳೆ ರೋಡ್ ಇತ್ತಲ್ಲ ಅಲ್ಲಿ ಬರಬಾರ್ದು, ಇಲ್ಲಾಂದರೆ ಯಶೋಧ ಹಾಸ್ಪಿಟ್ಲ್ ಇದೆಯಲ್ಲ ಅರಕೆರೆಯಿಂದ ಅಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಇದು ಹತ್ರ ಆಗುತ್ತೆ ಅಲ್ಲಿಗಿನ್ನ. ಅಲ್ಲಿಂದ 150 ಕಿಲೋಮೀಟ್ರ್ ಪಂಡ್ರಾಪುರ ಹೋದ್ರೆ ಇಲ್ಲಿಂದ 70 ಕಿಲೋಮೀಟ್ರಿಗೆ ಪಂಡ್ರಾಪುರಿಗೆ ಹೋಗ್ತೈತೆ. ಒಂದು 60-70 ಆಗುತ್ತೆ ಅಷ್ಟೇ. ಇದೆಲ್ಲ ಹೋಗುತ್ತೆ ಅಂದರೆ ಡೈರೆಕ್ಟ್ ಮಂಗಳವಾಡಾಗ ಹೋಗುತ್ತೆ. ನಾವು ಅಲ್ಲೇ ಹೋಗ್ಬೇಕಾಯ್ತು ಗುರು. ರಾತ್ರಿ ನಾನು ಬಿಜಾಪುರ ದಾಟಿದ ಮೇಲೆ ನೆನೆಸ್ಕೊಂಬಿಟ್ಟು, ಅಯ್ಯೋ ಪಂಡ್ರಾಪುರ ಮೇಲೆ ಹೋಗಿದ್ರೆ ಚೆನ್ನಾಗಿತ್ತಲ್ಲ, ಬೇಗ ಹೋಗ್ಬಿಡ್ತಿದ್ದೆ, ಹಿಂಗೆ ಹೋಗ್ಬಿಡೋಣ ಅಂತೇಳಿ ಬಂದೆ. ಈ ಕಡೆ ಯಾಕೆ ಬಂದೆ ಅಂದರೆ ಈ ರೋಡಾಗ ಹೋದರೆ ಟೋಲ್ ಗೇಟ್ ಉಳಿತವೆ, ಅಲ್ಲೋದ್ರೆ 2 ಟೋಲ್ ಜಾಸ್ತಿ ಬರ್ತವೆ, ಮತ್ತು ಪೊಲೀಸರು ಇರ್ತಾರೆ ಅಲ್ಲಿ ಭಾರಿ ಕಿರಿಕಿರಿ ಮಾಡ್ತಾರೆ. ಈ ರೋಡಾಗ ಹೋದ್ರೆ ಅಲ್ಲಿ ಟೋಲ್ ಗೇಟ್ ಉಳಿತಾವೆ ಅಂತೇಳಿ ಬಂದೆ. ಇದು ಯಾವ ರೋಡ್ ಅಂದರೆ ಚಡಚಣದಿಂದ ಸೀದಾ ಮಂಗಳವಾಡ ಹೋಗಿ ಪಂಡ್ರಾಪುರ ಹೋಗುತ್ತೆ. ಮೊದಲೆಲ್ಲ ಸಿಕ್ಕಾಪಟ್ಲೆ ಗಾಡಿ ಓಡಾಡವು ಈ ರೋಡ್ನಾಗೆ. ಅದು ಮಂಗಳವಾರ ಇದು ಒಮ್ಮೆ ಮೇಲೆ ರೋಡ್ ಚಾಲು ಇಲ್ದಾಗ. ಇವಾಗ ನೋಡಿದರೆ ಈ ರೋಡಾಗೆ ಯಾವ ಗಾಡಿನೂ ಇಲ್ಲ, ಎಲ್ಲೋ ಒಂದೊಂದು ಗಾಡಿ ಬರ್ತವೆ. ಇವಾಗ ನಾವು ಹೋಗ್ತೀವಿ, ಯಾರಿಗೂ ಮನೆಗೂ ಹಂಸ ಹಾಕ್ಸ್ಕೊಂಬಿಡ್ತಾರೆ. ಇಲ್ಲಿ ಭೀಮಾ ತೀರದಲ್ಲಿ ಹೋಗ್ತಾ ಇದೀವಿ ನೋಡಿ ನಾವು, ಚಡ ನಿಂಬರ್ಗಿ ಅಂತಂದು ಹೋಗಿ ಆಮೇಲೆ ಮಹಾರಾಷ್ಟ್ರ ಟಚ್ ಆಗೋದು. ನೋಡೋಣ ಪಂಡ್ರಾಪುರಿಗೆ ಎಷ್ಟೊತ್ತಿಗೆ ಹೋಗ್ತೀವೋ. 6:15 ಆಲೆ 6 ಗಂಟೆಗೆ ಎದ್ಬಿಟ್ಟಿದ್ದು. ರಾತ್ರಿ ಅಂತೂ ಸಿಕ್ಕಾಪಟ್ಲೆ ನಿದ್ದೆ ಗುರು. ಇವನಿಗೆ ಗಾಡಿ ಕೊಟ್ಟು ಮಕ್ಕಳಕ್ಕೆ, ಇವನಿಗೆ ರೂಟ್ ಗೊತ್ತಿಲ್ಲ ಏನಿಲ್ಲ. ಸೀದಾ ಆ ಕಡೆ ತುಳಜಾಪುರ ರೂಟ್ಗೆ ಹೋಗ್ಬಿಟ್ರೆ ಏನು ಮಾಡ್ತೀರ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ರಾತ್ರಿ ಮಲ್ಕೊಂಡಿದ್ದು, ಇಲ್ಲಾಂದರೆ ಮಲ್ಕೊಂತಿದ್ದಿಲ್ಲ, ಹೋಗ್ಬಿಡ್ತಿದ್ವಿ ನೈಟು. ದಾರಿಗೆ ಗೊತ್ತಿಲ್ದವ್ರಿಗೆ ಇನ್ನೇನು ಕೊಡೋದು ಗುರು. ಅಂದರೆ ನಾವು ರಾತ್ರಿನೂ ಭಾಳ ಲೇಟ್ ಆಗಿಬಿಡ್ತು. ಅಲ್ಲೊಂತಾಗೆ ಆಲ್ಮಟ್ಟಿ ನಗ್ಸಿಲಿ ಗ್ಯಾಸ್ ತಗೊಂಡು ಗ್ಯಾಸ್ ತುಂಬಿಸ್ಕೊಂಡು ಅವೆಲ್ಲ ತಗೊಂಬರೋಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಸಿಕ್ಕರು ಅಂತೇಳಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಎಲ್ಲರ ಹತ್ರನೂ ಲೇಟ್ ಆಗಿಬಿಡ್ತು. ಇಲ್ಲಾಂದಿದ್ರೆ ಇನ್ನೂ ಬೇಗ ಬರ್ತಿದ್ವಿ ನಾವು. ಒಂದ್ಸಲ 5 ಗಂಟೆಗೆ ಬಿಟ್ಟು 12 ಗಂಟೆಗೆ ಬಂದು ಬಿಜಾಪುರಿಗೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ 5:15 ಬಿಟ್ಟು, ಇವಾಗಲೂ ಸೇಮ್ ಟೈಮೇ ಬಿಟ್ಟಿದ್ದು ನಿನ್ನೆನು. ಆದರೆ ಬಿಜಾಪುರಿಗೆ ಬರೋ ಅಷ್ಟೇ ನಿಂಗೆ ರಾತ್ರಿ 1 ಗಂಟೆ ಆಗಿಬಿಟ್ಟಿತ್ತು. ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂತ ಬಂದ್ವಿ, ಗಾಡಿ ನಿಲ್ಲಿಸ್ಕೊಂಡು ಮಾತಾಡ್ಸ್ಕೊಂತ. ಅದಕ್ಕೆ ಟೈಮ್ ವೇಸ್ಟ್ ಆಗಿದ್ದು. ಇವಾಗ ಟೈಮೆಲ್ಲ ಕವರಿಂಗ್ ಮಾಡ್ಕೊಂತ ಹೋಗೋಣ. ನಮಗೇನು ಇನ್ನೂ ಬೇಗನೆ ಟೈಮ್ ಐತೆ, ಆರಾಮಾಗಿ ಹೋಗ್ಬೋದು. ಯಾಕಂದರೆ ಡ್ರೈ ಮಾಲ್ ತುಂಬಿರೋದಲ್ವ ನಾವು. ಫುಲ್ ಹಸಿ ಮಾಲ್ ತುಂಬಿದ್ರೆ ಟೆನ್ಷನ್ ತಗೋಬೋದಾಗಿತ್ತು. ಡ್ರೈ ಮಾಲ್ಗೇನು ಟೆನ್ಷನ್ ತಗೊಳಂಗಿಲ್ಲ. ಅದ್ರಾಗೂ ನಾವು ಕಂಡೀಷನ್ ಮಾಡಿ ಲೋಡ್ ಮಾಡೋದು. ನಮ್ಮ ಟ್ರಾನ್ಸ್ಪೋರ್ಟ್ನೇ ನಮಗೆ ಬರೀ ಅವೇ ಲೋಡ್ ನೋಡ್ಕೊಂಬಿಡ್ದಾನೆ ಡ್ರೈ ಮಾಲು. ಅವು ಎಲ್ಲರಿಗೆ ಕೊಡಲ್ಲ ಗುರು. ಅವನು ರಾಜಸ್ಥಾನ್ಯಾಗ ಕುತ್ಕೊಂಡು ಇಲ್ಲಿ ಲೋಡ್ ಮಾಡಿಸ್ತಾನೆ. ಹಂಗಾಗಿ ನಮಗೆ ಲೋಡ್ ಸಿಗ್ತೈತೆ ಅಷ್ಟೇ ನೋಡಿ. ಅವನ ಪಾರ್ಟಿಗಳಿಗೆ ನಮಗೆ ಕೊಡ್ತಾನೆ ಅಷ್ಟೇ ಗಾಡಿ. ಅದಕ್ಕೆ ಲೋಡ್ ಕೊಡೋದು. ಏನು ಬನ್ನಿ ನಾವು ಯಾವುದಪ್ಪ ಇದು ಒಂದೇ ಸಲ ಮಂಗಳವಾಡ ಹೋಗಿ ಸಿಗೋಣ. ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ನೋಡಿ, ಇದು ಬಾರ್ಡ್ರಿಗೆ ಬಂದ್ವಿ. ಕಾಟಾದ್ಮೇಲೆ ಹೋಗೋದು ಗಾಡಿ. ಇಲ್ಲಿ ನೋಡಿ ಬಾರ್ಡ್ರ್ ಇದ್ದಾವೆ. ಒಂದೇ ಕಾಟ ಚಾಲು ಇರೋದು ಗುರು. ಯಾಕಂದರೆ ಈ ರೋಡಿಗೆ ಜಾಸ್ತಿ ಗಾಡಿ ಓಡಾಡಲ್ಲ, ಹಂಗಾಗಿ ಬಾರ್ಡ್ರ್ ದಾಟಲ್ಲಿ ಬನ್ನಿ ಫಸ್ಟ್. ಸ್ನೇಹಿತರೆ, ಇವಾಗ ಆ ಸಿಂಗಲ್ ರೋಡ್ ಬಿಟ್ಟು ಈ ರೋಡಿಗೆ ಬಂದಿದ್ದೆ. ಇದು ಯಾವುದಂದ್ರೆ ಉಮ್ಮಡಿ ಮೇಲೆ ತಿಕ್ಕೋಟ ಹೋಗುತ್ತೆ, ಆ ರೋಡಿಗೆ ಬಂದಿದ್ದೆ. ಆ ರೋಡಾಗ ಬರೋ ಅಪ್ಪುಗಳು ಗುರು, ರೋಡೇ ಸಾಗಲಿಲ್ಲ, ಅಲ್ಲೇ ಹಾಕಿ ಬಂದೆ ನಂಗೆ ಆಗ್ಬಿಡ್ತು. ನಾನು ರೈಟ್ ಬಿಜಾಪುರ ಆಲ್ಟ್ ಮಾಡಿ ಆರಾಮಾಗಿ ಇಲ್ಲೇ ಬರ್ಬೋದಾಗಿತ್ತು. ನಾವು ಮುಂದೆ ಬಂದಿದ್ವಿ. ಇವಾಗ್ಲೂ ಪಂಡ್ರಾಪುರ ಮೇಲೆ ಹೋಗ್ತಿರೋದು. ಆದ್ರೂ ಅಂದರೆ ಆ ರೋಡ್ನಾಗೆ ವರೆಸ್ಟ್ ರೋಡ್ ಅಂತದ್ದು. ರೋಡೇನು ಅಷ್ಟೇನು ಹೇಳ್ಕೊಳಂಗಿಲ್ಲ. ಈ ರೋಡ್ ಮಾತ್ರ ಸೂಪರು. ಇದು ನೋಡಿ CC ರೋಡು ಪಂಡ್ರಾಪುರ ಗಂಟನು. ಇಲ್ಲಿ ಪಂಡ್ರಾಪುರ ಬೈಪಾಸ್ ಐತಲ್ ಗುರು, ಆ ಬೈಪಾಸ್ನಾಗೆ ರೋಡ್ ಮಾಡಿದರು ಇಲ್ಲ ಗೊತ್ತಿಲ್ಲ. ನಮ್ಮ ಅಣ್ಣಗೆ ಕೇಳ್ಬೇಕು, ಹಿಂದೆ ಬರ್ತಾಯಿದ್ದಾನೆ ಅವನು. ನಮ್ಮ ಗಾಡಿ ಡ್ರೈವರೇ ಫಸ್ಟಿಗೆ. ಇವಾಗ ಬೇರೆ ಗಾಡಿಗೆ ಹೋಗ್ತಾನೆ, ಲೋಕಲ್ ಗಾಡಿಗೆ ಅಷ್ಟೇ. ನಾನು ದೂರ ಬರಲ್ಲ ಅಂತೇಳಿ ಇವನು ಅಲ್ಲೇ ಲೋಕಲ್ ಇದ್ದಿದ್ದು ಬಿಟ್ಟು ಆರಾಮಾಗಿ ಒಲೆ ಮನೆ ಸೇರಿದ್ದ. ಇವಾಗ ಒಂದು ಟ್ರಿಪ್ಪು ನಾನು ಡೆಲ್ಲಿಗೆ ಬರ್ತೀನಿ ಅಂತೇಳಿ ಬರ್ತಿರೋದು ಅಷ್ಟೇ, ಕರ್ಕೊಂಡು ಹೋಗೋದು. ಇದ್ರೇನು ಪರ್ಮನೆಂಟ್ ಅಲ್ಲ, ಸುಮ್ಮನೆ ಅವಾಗವಾಗ ಬರ್ತಿರ್ತಾನೆ ಅಷ್ಟೇ.
ಆಗ ಇವಾಗ ನಾನು ಬಂದಿದ್ದ ರೋಡು ಚಡ್ಚಣದಿಂದ ಆ ರೋಡ್ನಾಗೆ ನೈಟ್ ಬರೋ ದಾರಿನೇ ಅಲ್ಲ ಗುರು. ಯಾವುದೋ ಒಂದೇ ಒಂದು ಲಾರಿ ಬಂತಷ್ಟೇ ನನಗೆ ಎದುರು. ಲಾರಿ ಎಲ್ಲ ಸೀದಾ ಈ ಕಡೆ ಡೈರೆಕ್ಟ್ ಹೋಗ್ತವೆ. ಅಲ್ಲಿ ಯಾರು ಲೆಫ್ಟಿಗೆ ಹೋಗಿ ಇನ್ನೂ ಬರೋದಿಲ್ಲ. ಆ ರೋಡಾಗ ಮೊದಲು ಬರೋವು, ಈ ರೋಡ್ ಸರಿ ಇಲ್ದಾಗ. ಇದು ರೋಡ್ ಚೆನ್ನಾಗಾದಾಗ್ಲಿಂದ ಅಲ್ಲಿ ಯಾವ ಬರಲ್ಲ, ಎಲ್ಲ ಇಲ್ಲೇ ಓಡಾಡ್ತಾವೆ ನೋಡಿ. ಇವಾಗೇನು ನಾವು ತರಕಾರಿ ಕಾಲಿಗಿದ್ದಾವೆ, ತರಕಾರಿ ತಗೊಬೇಕು. ತರಕಾರಿ ತಂಡಿಟ್ಟಿಗೆ ಸ್ಟವ್ ಹಚ್ಕೊಂಡು ಅಡುಗೆ ಮಾಡ್ತಾನೆ ಇವನೇ. ಬಟ್ಟ ಇವಾಗ ಹೋಗಿ ಬರತ್ತಕ್ಕನ ಇನ್ನೇನು ಮಾಡ್ತೀರಿ ಹೇಳಿ. ಇವಾಗ ಏನು ಮಾಡಲ್ಲ, ಅರ್ಜೆಂಟಿಗೆ ಚಿತ್ರಗೀತೆ ಏನೇನು ಮಾಡೋದಷ್ಟೇ, ಆಮೇಲೆ ನೋಡ್ಕೊಂಡ್ರೆ ಆತಂತೇಳಿ. ಇವಾಗ ತರಕಾರಿ ಅಂಗಡಿ ಎಲ್ಲಿ ಸಿಗ್ತಾವೆ ಅಲ್ಲಿ ತಾಣೋದು. ಮೋಸ್ಟ್ಲಿ ಮಂಗಳವಾಡ ಬೈಪಾಸ್ನಾಗ ಸಿಗ್ಬೋದು ನಮಗೆ ತರಕಾರಿ. ಅಲ್ಲಿವರೆಗೇನು ಎಲ್ಲಿ ಸಿಗಲ್ಲ, ಅಲ್ಲೇ ತರಕಾರಿ ತಗೊಂಡು ಹೋಗೋದು. ಇನ್ನು 7:30 ಅಷ್ಟಕ್ಕೊಂದೇನು ಟೈಮ್ ಆಗಿಲ್ಲ. ತರಕಾರಿ ತಗೊಂಡು ಅಡುಗೆ ಮಾಡ್ಕೊಬೇಕು. ಬನ್ನಿ ಹೋಗೋಣ. ಯಾರೋ ಎಲ್ಲೆಲ್ಲಿ ಜನ ಬರ್ತಾರೆ.